ಇನ್ನು ಬಿಜೆಪಿ ನಾಯಕ ಈಶ್ವರಪ್ಪನನ್ನ ಮೆಂಟಲ್ ಕೇಸ್ ಅಂತ ಪರಿಗಣಿಸಿದ್ದೇವೆ ಅಂತ ಶಿವಮೊಗ್ಗ ನಗರದಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈಶ್ವರಪ್ಪನವ್ರನ್ನ ನಾವು ಮೆಂಟಲ್ ಕೇಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ಅವ್ರು ಏನು ಹೇಳಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋ ರೀತಿಯಾಗಿ ಶಿವಮೊಗ್ಗ ನಗರದಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನವ್ರನ್ನ ನಾವು ಯಾವತ್ತೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ಅವ್ರು ಏನು ಮಾತಾಡ್ತಾರೋ ಮಾತಾಡ್ಕೊಂಡು ಹೋಗ್ತಿರ್ಲಿ, ನಾವು ಮೆಂಟಲ್ ಅಂತ ಕನ್ಸಿಡರ್ ಮಾಡಿ ಆಗಿದೆ ಅಂತ ಹೇಳಿ ಅವರು ಮಾತನಾಡಿದರು. ಸಂವಿಧಾನ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಕಿಂಚಿತ್ತು ಅರಿವಿಲ್ಲ, ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಶ್ವರಪ್ಪನವ್ರನ್ನ ಲೀಡರ್ ಅಂತಾರೆ ನಾವು ಅಂದ್ಕೊಂಡಿಲ್ಲ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಒಂದು ರೀತಿಯಾಗಿ ವ್ಯಂಗ್ಯವಾಗಿ ಹೇಳಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ಹಿರಿಯ ನಾಯಕ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿರೋದು, ಅವ್ರನ್ನ ನಾವು ಲೀಡರ್ ಅಂತ ಅನ್ಕೊಂಡೇ ಇಲ್ಲ, ಒಂದು ಮೆಂಟಲ್ ಕೇಸ್ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕಷ್ಟು ವ್ಯಾಲ್ಯೂ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರು. ಹಾಗಾದ್ರೆ ಬನ್ನಿ ಏನು ಹೇಳಿದ್ರು ನೋಡೋಣ. ಈಶ್ವರಪ್ಪನವರ ವಿಚಾರವಾಗಿ ಮಾತನಾಡ್ತಾ ಹೇಳಿರುವಂಥದ್ದು ಇದು. ಶಿವಮೊಗ್ಗ ನಗರದಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ಮಾತನಾಡಬೇಕಾದ್ರೆ ಹೇಳಿರುವಂಥ ವಿಚಾರ. ನಾವು ಯಾವತ್ತೂ ಕೂಡ ಏನು ಈಶ್ವರಪ್ಪನವರ ಒಂದು ಸ್ಟೇಟ್ಮೆಂಟ್ಗಳನ್ನು ಪ್ರತಿ ಬಾರಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ, ಆದರೆ ಅದರ ಬಗ್ಗೆ ನಾವು ಯಾವುದೇ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಅವ್ರನ್ನ ಯಾವತ್ತೂ ಲೀಡರ್ ಅಂತ ಕೂಡ ಕನ್ಸಿಡರ್ ಮಾಡಿಲ್ಲ. ಅವರು ಬಾಯಿಗೆ ಬಂದಾಗ ಮಾತನಾಡ್ತಿರ್ತಾರೆ. ಜೊತೆಗೆ ಸಂವಿಧಾನದ ಬಗ್ಗೆ ಯಾವುದೇ ರೀತಿಯಾದಂಥ ಐಡಿಯಾ ಈಶ್ವರಪ್ಪನವರಿಗೆ ಇಲ್ಲ ಅಂತ ಕೂಡ ಅಲ್ಲಿ ಹೇಳಲಾಯಿತು. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲೇ ಪ್ರಚಾರ ಮಾಡಬೇಕಾದ್ರೆ ಒಂದು ರೀತಿಯಾಗಿ ಶಿವಮೊಗ್ಗದ ಶಾಸಕರೇ ಆಗಿರುವಂತಹ ಈಶ್ವರಪ್ಪನವರ ಬಳಿ ಈ ರೀತಿಯಾಗಿ ಮಾತನಾಡಿರೋದು, ಅಂದರೆ ಅವರೊಂದು ಮಾತಿಗೆ ಯಾವ ರೀತಿಯಾದಂಥ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಸ್ವತಃ ಅವರ ತವರಿನಲ್ಲೇ ಶಿವಮೊಗ್ಗದಲ್ಲೇ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ.